ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಈ ಹಕ್ಕನ್ನು ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜಿಒನ ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಈ ಅವಕಾಶವನ್ನು ಇವತ್ತು ಆದೇಶವನ್ನು ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನು ಪಡ್ಕೊಂಡು ಏನಾದ್ರು ನಿಮಗೆ ಮಾಹಿತಿ ಲಭ್ಯ ಇಲ್ಲ ಅಂದರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನು ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ. ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್ ಒಬ್ಬ ಸಹಾಯವಾಣಿ ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡಲ್ಲೂ ಕೂಡ ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಏನಾದ್ರು ಸ್ವಲ್ಪ 1-2 ದಿನ ಸ್ವಲ್ಪ ಅಲ್ಲಿ ಲೋಕಲಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದರೂ ಕೂಡ ಇದನ್ನು ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಜನರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ವಿವಿಧ ಡಾಕ್ಯುಮೆಂಟ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ವಾಟ್ಸಪ್ಪಲ್ಲಿ SMS ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಯಾರ್ಯಾರಿಗೆ ಫೋನ್ ನಂಬರ್ ಇದೆ, ಕರೆಕ್ಟ್ ಮಾಹಿತಿ ನೀವು ಕೊಟ್ಕೊಂಡಿದ್ದೀರಿ, ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟು ಎನ್ಮಾಸ್ ಆಗಿ ವಾರ್ಡ್ ವೈಸು ವಿಲೇಜ್ ವೈಸು 5.5 ಕೋಟಿ ಜನರಿಗೆ ಡೋರ್ ಟು ಡೋರ್ ಜುಲೈ 26 ಒಳಗಡೆ ನಾವು ಕೊಡಬೇಕು ಅನ್ನೋದು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಎಷ್ಟು ಜನಕ್ಕೆ ನಾವು ಯಾರು ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತೇಳಿ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ದು ಸ್ಕೀಮ್ ಬರ್ತಾ ಇದೆ ನಿಮಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ.